2022 ಮತ್ತು 23ನೇ ಸಾಲಲ್ಲಿ ಏನು ಒಂದು 15,000 ಆಫ್ ಟೀಚರ್ ಇಕ್ವಿಪ್ಮೆಂಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿತ್ತು, ಅದರ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದು. ನೋಡಿ ಏನಾಗಿದೆ, ಇಲ್ಲಿ 341 OBCಗಳಿಗೆ ಶಿಕ್ಷಕಿ ಹುದ್ದೆ ಅಂತ ಇದೆ ಈಗ. ಅಂದರೆ ಇವರು ಕೂಡ ಸಾಕಷ್ಟು ವರ್ಷಗಳಿಂದ ಈ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ಅವರು ಬಳಲ್ತಾ ಇದ್ರು, ಯಾವಾಗ ಸಿಗೋದು ನಮಗೆ ಅಪಾಯಿಂಟ್ಮೆಂಟ್ ಆರ್ಡ್ರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಈಗ ಕೋರ್ಟ್ ಇವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಇವರಿಗೆ ಷರತ್ತುಬದ್ಧವಾಗಿ ನೇಮಕಾತಿ ಪ್ರತಿಯನ್ನು ಕೊಡಿ, ಷರತ್ತು ಅನ್ವಯವಾಗುವಂತೆ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಇಶ್ಯೂ ಮಾಡಿ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿದೆಯಲ್ಲ, ಇದ್ರ ಕತೆ ನಿಮಗೆಲ್ಲ ಗೊತ್ತೇ ಇದೆ. ಬ್ರೀಫಾಗಿ ಎಲ್ಲವನ್ನು ಹೇಳ್ಬಿಡ್ತೀನಿ ನಾನು. ವಿವಾಹಕ್ಕೂ ಮುನ್ನ ತಂದೆಯ ಪ್ರಮಾಣ ಪತ್ರ ಸಲ್ಲಿಸಿದ್ದಂಥ 481 ಮಹಿಳೆಯರು ಅಂತ. ನೋಡಿ, ಬಿಫೋರ್ ಮ್ಯಾರೇಜ್, ವಿವಾಹಕ್ಕೂ ಮುನ್ನ ಅವ್ರೇನು ಮಾಡಿದ್ರು, ತಂದೆಯ ಈ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ರು. ಎಷ್ಟು ಜನ? 481 ಜನ. ಅದರಲ್ಲಿ ನೋಡಿ, ಲೆಟ್ಸ್ ಸ್ಟಾರ್ಟ್. ಇಲ್ಲಿಂದ ಕ್ಲಿಯರ್ ಕಟ್ಟಾಗಿ ಎಲ್ಲವನ್ನು ಹೇಳಿದ್ದಾರೆ ಇಲ್ಲಿ. ಸೊ ಬಿಫೋರ್ ಮ್ಯಾರೇಜ್ ಯಾರೆಲ್ಲ ಈ ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ರು, 481 ಮಹಿಳೆಯರು. ನೋಡಿ, ಅಷ್ಟು ಜನರು ಸಿಕ್ಕಿಲ್ಲ ಈಗ. ಅದರಲ್ಲಿ 481 ಜನ ಅಭ್ಯರ್ಥಿಗಳಲ್ಲಿ 341 OBC ಮಹಿಳೆಯರಿಗೆ. ಅರ್ಥ ಮಾಡ್ಕೊಳ್ಳಿ, 481ನಲ್ಲಿ 341 OBC ಈ ಮಹಿಳೆಯರಿಗೆ ಶಿಕ್ಷಕಿಯರಾಗಿ ಸೇರ್ಪಡೆಗೆ ಷರತ್ತುಬದ್ಧ ಅನುಮತಿ ದೊರೆತಿದ್ದು, ಅಷ್ಟರ ಮಟ್ಟಿಗೆ ನೆಮ್ಮದಿಯ ನೋಟಿಸರು ಬಿಟ್ಟಿದ್ದಾರೆ. ನೋಡಿ, ಇಲ್ಲೊಂದು ಪದ ಆ್ಯಡಪ್ ಮಾಡಿದರೆ, ನೆಮ್ಮದಿಯ ನಿಟ್ಟುಸಿರನ್ನ ಅವ್ರು ಬಿಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಇದು ನಿನ್ನೆ ಇವತ್ತಿನ ಕಥೆ ಅಲ್ಲ. 2022ರಲ್ಲಿ ನಡೆದಂಥ ಎಕ್ಸಾಮ್ಗೆ ಅವರು ಈಗ ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ ಆ್ಯಸ್ ಪರ್ ಕೋರ್ಟ್ ಡೈರೆಕ್ಷನ್ಸ್ ಈಗ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದಷ್ಟು ಕಂಡೀಷನ್ಸನ್ನ ಹೇರಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿದ್ದಾರೆ ಅಂತಂದರೆ ಯೋಚನೆ ಮಾಡಿ, ಎಷ್ಟು ವರ್ಷಗಳ ಕಾಲ ಒಂದು ಪರೀಕ್ಷೆಯನ್ನು ಬರೆದು ಯಶಸ್ವಿಯಾಗಿ ಆಯ್ಕೆ ಪಟ್ಟಿಯಲ್ಲಿ ಬಂದು ಎಲ್ಲ ಸಮಸ್ಯೆಯನ್ನು ಫೇಸ್ ಮಾಡಿ ಅವರ ಪ್ರಾಬ್ಲಮ್ಸ್ ಏನಿತ್ತು, ಅವರ ಗೋಲ್ಸು ವಿಷನ್ಸು ಎಲ್ಲೋ ಎಲ್ಲ ಒಂದು ಕಡೆ ಅದು ಆದೇಶದ ಅದೊಂದು ಅಪಾಯಿಂಟ್ಮೆಂಟ್ ಆರ್ಡ್ರು ಕೈಗೆ ಬರೋ ತನಕನೂ ಪ್ರತಿಯೊಬ್ಬರಿಗೂ ಒಂದು ಭಯ ಅನ್ನೋದು ಇದ್ದೇ ಇರ್ತಿದೆ. ಏನಾಗುತ್ತೋ ನಮ್ಮ ಕೆಲಸ ಹೋಗುತ್ತೋ, ಹಾಗೆ ಹೀಗೆ ಮತ್ತೊಂದು ಹಿಂಗೆಲ್ಲ ಸಾಕಷ್ಟು ವಿಷಯಗಳು ಮೈಂಡಲ್ಲಿ ಓಡ್ತಾ ಇರುತ್ತೆ. ಅಂದರೆ ನಿಮಗೆ ಕಂಫರ್ಟ್ ಝೋನಿಂದ ಬಿಟ್ಟು ಔಟ್ ಆಫ್ ಸ್ಟೇಟ್ ಆಗಿಬಿಡುತ್ತೆ ಮೈಂಡು. ಹಾಗಾಗಿ ಪಾಪ ಫೈನಲಿ ಈಗ ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರವಾಗಿ 341 ಜನ OBC ಮಹಿಳೆಯರಿಗೆ ಈಗ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕಿರುವಂಥದ್ದು. ಸರ್ಕಾರಿ ಶಾಲೆಗಳ ಅಂದರೆ 6ರಿಂದ 8ನೇ ತರಗತಿ GPT ಅದು ಶಿಕ್ಷಕರ ಹುದ್ದೆಗೆ 341 ಮಂದಿಗೆ ಶಿಕ್ಷಣ ಇಲಾಖೆ ಷರತ್ತುಬದ್ಧ ಅನುಮತಿಯನ್ನು ನೀಡಿದೆ. ಷರತ್ತುಬದ್ಧ ಅನುಮತಿ, ವಾಟ್ ಎವರ್ ಇಟ್ ಮೇ ಬಿ, ಏನೇ ಕಂಡೀಷನ್ಸ್ ಇರಲಿ, ಅಟ್ಲೀಸ್ಟ್ ಈಗ ಅನುಮತಿಯನ್ನು ಕೊಡಲಾಗಿದೆಯಲ್ಲ ಕೋರ್ಟ್ ಡೈರೆಕ್ಷನ್ಸ್ ಮೇರೆಗೆ ಶಿಕ್ಷಣ ಇಲಾಖೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು. ನೆಕ್ಸ್ಟು ಈಗ ಮುಂದಿನ ಕಥೆ ಏನು ನೋಡಿ, ಇಲ್ಲಿ ಹೇಳಿದ್ದಾರೆ ಈಗ ಈ 481 ಅಭ್ಯರ್ಥಿಗಳ ನೇಮಕಾತಿಯನ್ನು ಅವರು ವಿವಾಹದ ನಂತರ ಪತಿಯ ಆದಾಯ ಹಾಗೂ ಜಾತಿ ಪ್ರಮಾಣ ಪತ್ರದ ಬದಲು ವಿವಾಹಕ್ಕೂ ಮುನ್ನ ತಂದೆಯ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದ್ದ ಕಾರಣ ತಡೆಹಿಡಿಯಲಾಗಿತ್ತು ಅಂತ ಹೇಳಿದ್ದಾರೆ. ಏಕೆಂದರೆ ಇದು ಸರ್ಕಾರವೇ ಮಾಡಿದಂಥ ಮಿಸ್ಟೇಕು. ನೋಟಿಫಿಕೇಷನಲ್ಲಿ ಬಿಫೋರ್ ಮ್ಯಾರೇಜ್ ಆ್ಯಂಡ್ ಆಫ್ಟರ್ ಮ್ಯಾರೇಜು ಕರೆಕ್ಟಾಗಿ ಪ್ರತಿಯೊಂದು ಪಾಯಿಂಟ್ಸನ್ನು ಕೋಟ್ ಮಾಡಿಬಿಟ್ಟಿದ್ರೆ, ಇಂಥವರು ಇಂಥ ಒಂದು ಆದಾಯ ಪ್ರಮಾಣ ಪತ್ರವನ್ನು ಅಥವಾ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಪ್ರೊವೈಡ್ ಮಾಡಬೇಕು, ಸಬ್ಮಿಟ್ ಮಾಡಬೇಕು ಅಪ್ಲಿಕೇಶನ್ ಟೈಮಲ್ಲಿ ಅಂತ ಹೇಳಿಬಿಟ್ಟಿದ್ರೆ ಇದು ಯಾವುದೇ ಸಮಸ್ಯೆ ಆಗ್ತಿರಲಿಲ್ಲ. ಕೋರ್ಟ್ ಅದನ್ನೇ ಎತ್ತಿಡಿದಿರೋದು. ಇದು ಅಭ್ಯರ್ಥಿಗಳನ್ನಾಗಿರ್ತಕ್ಕಂಥ ಪ್ರಾಬ್ಲಮ್ ಅಲ್ಲ, ಇದು ಬಂದಿರುವಂಥದ್ದು ಸ್ಟೇಟ್ ಗೌರ್ಮೆಂಟು ನೋಟಿಫಿಕೇಷನ್ಲಿ ನೀವು ಮಾಡಿದಂಥ ಸಮಸ್ಯೆಯಿಂದಾಗಿ ಇದೆಲ್ಲವೂ ಸಮಸ್ಯೆ ಆಗಿದೆ ಅಂತಲೇ ಅದು ಹೇಳಿದ್ದವಾಗ. ನೆಕ್ಸ್ಟು ಆದರೆ ಜೂನ್ 24, 2026ರಂದು ಹೈಕೋರ್ಟ್ ನೀಡಿದಂಥ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ನೇಮಕಾತಿ ಆದೇಶಗಳನ್ನು ಪಡೆದಿದ್ದ 341 ಜನ ಅಭ್ಯರ್ಥಿಗಳಿಗೆ ಕರ್ತವ್ಯಕ್ಕೆ ಹಾಜರಾಗಲು ಅನುಮತಿಯನ್ನು ನೀಡಿದ್ದು, ಈ ನೇಮಕಾತಿಯು ಹೈಕೋರ್ಟ್ನಲ್ಲಿ ವಿಚಾರಣೆಯಲ್ಲಿರುವ ಅರ್ಜಿಯ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ ಎಂದು ಇಲಾಖೆ ಆದೇಶದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಅಂದರೆ ಪೂರ್ಣ ಪ್ರಮಾಣದಲ್ಲಿ ವಿಚಾರಣೆ ಆಗಿಲ್ಲ ಅಂತ ಅದು. ಅದಕ್ಕೆ ಅವರು ಒಂದು ಪಾಯಿಂಟ್ ಕೋಟ್ ಮಾಡಿದ್ದಾರೆ ಇಲ್ಲಿ. ಸೊ ಈ ನೇಮಕಾತಿಯು ಹೈಕೋರ್ಟ್ನಲ್ಲಿ ವಿಚಾರಣೆಯಲ್ಲಿರುವ ಅರ್ಜಿಯ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ ಎಂದು ಇಲಾಖೆಯ ಆದೇಶದಲ್ಲಿ ಸ್ಪಷ್ಟಪಡಿಸಲಾಗಿದೆ ಅಂತ ಇದೆ ಈಗ. ಸೊ ನೆಕ್ಸ್ಟು ಹೊಸ ನೇಮಕಾತಿಗೆ ತಡೆ, ಅಂದರೆ ನ್ಯೂ ರಿಕ್ರೂಟ್ಮೆಂಟ್ ಅಂತ ಅರ್ಥ ಮಾಡ್ಕೋಬೇಡಿ. ಇಲ್ಲಿ ಹೊಸ ನೇಮಕಾತಿಗೆ ತಡೆ ಅಂತ ಅಂದ್ಬಿಟ್ಟು ಇದರಿಂದ ಫ್ರೆಶ್ ನೋಟಿಫಿಕೇಷನ್ ಏನೂ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಏನು ಕೇಳಿದ್ರೆ ಹೊಸ ನೇಮಕಾತಿಗೆ ತಡೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಹೇಳ್ತೀನಿ ನಾನೀಗ. ಇದೇ ವೇಳೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಕೌನ್ಸಿಲಿಂಗ್ ತಡೆ ಹಿಡಿಯಲ್ಪಟ್ಟಂಥ ಉಳಿದ 481 ಅಭ್ಯರ್ಥಿಗಳ ಪೈಕಿ ಇತರರಿಗೆ ಯಾವುದೇ ಹೊಸ ನೇಮಕಾತಿ ಆದೇಶವನ್ನು ನೀಡಬಾರದು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 481 ಅಭ್ಯರ್ಥಿಗಳ ಪೈಕಿ ಇತರರಿಗೆ ಯಾವುದೇ ಹೊಸ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಬೇಡಿ ಅಂತ ಅರ್ಥ ಮಾಡ್ಕೊಳ್ಳಿ. ಈಗ 481 ಜನರಲ್ಲಿ 341 ಜನಕ್ಕೆ ಈಗ ಕೋರ್ಟು ಅನುಮತಿಯನ್ನು ಕೊಡಿದೆ. ಇನ್ನು ರಿಮೈನಿಂಗ್ ಒಂದಷ್ಟು ಜನ ಇದ್ರಲ್ಲ, ಅವ್ರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಕೋರ್ಟು ಡೈರೆಕ್ಷನ್ಸ್ ಬರೋ ತನಕನೂ ಏನಾದರೂ ಹೇಳೋ ತನಕನೂ ಕೋರ್ಟು ನಾವು ಯಾವುದೇ ಥರದ ಪ್ರಕ್ರಿಯೆಯನ್ನು ಅವ್ರಿಗೆ ಸಂಬಂಧಪಟ್ಟಾಗೆ ನಡೆಸೋದು ಬೇಡ ಅಥವಾ ಮಾಡೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ಇಲ್ಲಿ ನೇಮಕಾತಿಗೆ ತಡೆ ಅಂದರೆ ನಿಮಗೆ ನೋಟಿಫಿಕೇಷನ್ ತಡೆ ಅಂತ ಅಲ್ಲ ಅದು. ನೆಕ್ಸ್ಟು ಇಲ್ಲಿ ಬ್ರೀಫಾಗಿ ಹೇಳಿದರೆ ಈ ಒಂದು ಇನ್ಸಿಡೆಂಟ್ನ ಬ್ಯಾಕ್ಗ್ರೌಂಡ್ ಏನು ಅಂತ. ಸೊ ವಾಟ್ ಇಸ್ ದಿ ಬ್ಯಾಕ್ಗ್ರೌಂಡ್ ಅದನ್ನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಾನು. ನಿಮಗೆಲ್ಲ ಗೊತ್ತೇ ಇದೆ, 2022-23ರಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗೆ ಅಫಿಷಿಯಲ್ ನೋಟಿಫಿಕೇಷನ್ ಆಗಿತ್ತು. ಸೊ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎಕ್ಸಾಮ್ ಫೇಸ್ ಮಾಡ್ತಾರೆ. ಅದರಲ್ಲಿ ಸುಮಾರು 13,352 ಜನ ಅಭ್ಯರ್ಥಿಗಳು
ಆಯ್ಕೆಯಾಗಿ ಅಪಾಯಿಂಟ್ಮೆಂಟ್ ಆರ್ಡರ್ ಪಡ್ಕೊಂಡಿದ್ರು. ಸೊ ಆ ಟೈಮಲ್ಲಿ ಈ OBC ಅಭ್ಯರ್ಥಿಗಳಿಂದ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳ ಜೊತೆಗೆ ಅವರ ಪೋಷಕರ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸುವಂತೆ ಕೇಳಲಾಗಿತ್ತು. ಅರ್ಥ ಆಯಿತು ನಿಮಗೆ? ನೆಕ್ಸ್ಟ್ ಏನಾಗುತ್ತೆ, ಅರ್ಜಿ ಸಲ್ಲಿಸುವ ವೇಳೆಗೆ ಅನೇಕ OBC ಮಹಿಳಾ ಅಭ್ಯರ್ಥಿಗಳು ಅವಿವಾಹಿತರಾಗಿದ್ದರು. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅಂದರೆ ಆ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ ನೋಡಿ, ಆ ಒಂದು ಟೈಮ್ನಲ್ಲಿ ಅನೇಕ OBC ಮಹಿಳಾ ಅಭ್ಯರ್ಥಿಗಳು ಅವಿವಾಹಿತರಾಗಿರ್ತಾರೆ. ಆದರೆ ಪರೀಕ್ಷಾ ಆಯ್ಕೆ ಪಟ್ಟಿ ಮತ್ತು ದಾಖಲೆ ಪರಿಶೀಲನೆ ನಡೆಯುವ ವೇಳೆಗೆ ಹಲವರು ವಿವಾಹವಾಗಿದ್ದರು. ಅಪ್ಲಿಕೇಶನ್ ಟೈಮಲ್ಲಿ ಸೊ ಐ ಥಿಂಕ್ ಮದುವೆ ಆಗಿರಲ್ಲ. ಆಫ್ಟರ್ ಮ್ಯಾರೇಜ್ ಏನಾಗುತ್ತೆ ಅಲ್ಲಿ ಅವರು ವಿವಾಹವನ್ನು ಆಗಿರ್ತಾರೆ ಅಲ್ಲಿ. ನೆಕ್ಸ್ಟು ದಾಖಲೆ ಪರಿಶೀಲನೆ ವೇಳೆ ವಿವಾಹಿತ OBC ಮಹಿಳೆಯರು ಪತಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಎಂದು ಇಲಾಖೆ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಅವಾಗ ಏನು ಮಾಡಲಿಕ್ಕಾಗುತ್ತೆ, ಅವರಿಗೆ ಐಡಿಯಾ ಇರಲಿಲ್ಲ ಅವಾಗ. ಸೊ ಆವಾಗಲೇ ಅಲ್ಲಿಂದ ಶುರುವಾದ ಕಥೆ ಇದು. ಇದರ ಪರಿಣಾಮವಾಗಿ 481 ಅಭ್ಯರ್ಥಿಗಳ ಕೌನ್ಸಿಲಿಂಗ್ ತಡೆಹಿಡಿಯಲಾಗಿತ್ತು. ಉಳಿದ ಅಭ್ಯರ್ಥಿಗಳ ನೇಮಕಾತಿ ಮಾತ್ರ ಪೂರ್ಣಗೊಂಡಿತ್ತು. ಇದನ್ನು ಪ್ರಶ್ನಿಸಿ ಅಭ್ಯರ್ಥಿಗಳು ಏನು ಮಾಡ್ತಾರೆ, KATಗೆ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ, ಹೈಕೋರ್ಟ್ ಹಾಗೂ ನಂತರ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು. ಅವ್ರಿಗೇನೆಲ್ಲ ಮಾಡಲಿಕ್ಕೆ ಸಾಧ್ಯ ಎಲ್ಲವನ್ನ ಮಾಡಿದರು. ಸೊ ಫೈನಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಈ ಪ್ರಕರಣವನ್ನು ಅಗೇನ್ ಅದು KATಗೆ ಕೊಡ್ತಿದೆ. ಸೊ ನೀವೇ ಇದನ್ನು ಇತ್ಯರ್ಥಪಡಿಸಬೇಕು ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟು. ಅದಾದ ನಂತರದಲ್ಲಿ ಏಪ್ರಿಲ್ 30, 2026ರಂದು KAT ಕೌನ್ಸಿಲಿಂಗ್ ಸ್ಥಗಿತಗೊಂಡಿದ್ದ 481 ಅಭ್ಯರ್ಥಿಗಳ ಪರವಾಗಿ ಜಡ್ಜ್ಮೆಂಟನ್ನು ಪಾಸ್ ಮಾಡುತ್ತೆ. ಅದರಂತೆ ಮೇ 16ನೇ ತಾರೀಕು 2026ರಂದು ಇಲಾಖೆ ಏನು ಮಾಡುತ್ತೆ, ಅಂತಿಮ ಆಯ್ಕೆ ಪಟ್ಟಿನ ಪ್ರಕಟ ಮಾಡುತ್ತೆ. ಯಾವಾಗ? ಮೇ 16, 2026. ಆದರೆ ಕೆಲವು ಅಭ್ಯರ್ಥಿಗಳು ಈ ಆಯ್ಕೆ ಪಟ್ಟಿಯನ್ನು ಅಗೇನ್ ಕ್ವಶನ್ ಮಾಡ್ತಾರೆ. ಕ್ವಶನ್ ಮಾಡಿಬಿಟ್ಟು ಅದನ್ನು ಹೈಕೋರ್ಟ್ ಮೊರೆ ಹೋಗ್ತಾರೆ. ಅದರ ಹಿನ್ನೆಲೆಯಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ನ್ಯಾಯಾಲಯ ಏನು ಮಾಡುತ್ತೆ, ಆದೇಶವನ್ನು ಮಾಡುತ್ತೆ. ಇದರಿಂದ ಇಲಾಖೆಯು ನೇಮಕಾತಿ ಆದೇಶವನ್ನು ಹಿಂಪಡೆದಿತ್ತು. ಈಗ ಹೈಕೋರ್ಟ್ನ ಮಧ್ಯಂತರ ಆದೇಶದಂತೆ 341 ಜನ ಅಭ್ಯರ್ಥಿಗಳಿಗೆ ಷರತ್ತುಬದ್ಧವಾಗಿ ಕರ್ತವ್ಯಕ್ಕೆ ಹಾಜರಾಗಲಿಕ್ಕೆ ಇಲ್ಲಿ ಅವಕಾಶವನ್ನು ನೀಡಲಾಗಿದೆ. ಇದು ಪ್ರಾಬ್ಲಮ್ ಆಗಿ ಇವರಿಗೆ ಈಗ ಪಾಪ ಈಗ ಈ 341 ಜನರಿಗೆ ಈಗ ಯಾವುದೇ ಥರದ ಸಮಸ್ಯೆ ಆಗದ ರೀತಿಯಲ್ಲಿ ಈಗ ಹೈಕೋರ್ಟ್ ಅವಕಾಶವನ್ನು ಮಾಡಿದೆ. ಅಂದರೆ ಅಂತಿಮ ಒಂದು ತೀರ್ಪಿಗೆ ಒಳಪಟ್ಟಿರೋ ಹಾಗೆ. ಈವನ್ ಮೇ ಬಿ ಅವರ ಅಪಾಯಿಂಟ್ಮೆಂಟ್ ಆರ್ಡರ್ಲ್ಲೂ ಕೂಡ ಒಂದಷ್ಟು ಪಾಯಿಂಟ್ಸನ್ನು ಉಲ್ಲೇಖ ಮಾಡಿರ್ತಾರೆ ಅಥವಾ ಅವರಿಗೆ ಪ್ರತ್ಯೇಕವಾಗಿ ಹೇಳಿರ್ತಾರೆ ಇದು. ಸೊ ಹಾಗಾಗಿ ಏನು ತೊಂದರೆ ಆಗಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ಒಂದು ಸಲ ಅವರಿಗೆ ಅಪ್ರೂವಲ್ ಪಾಸ್ ಆಯಿತು ಅಂತಂದರೆ ಸ್ಕೂಲಿಗೆ ಬರಲಿಕ್ಕೆ ಸೊ ಆ ಥರದ ಏನು ತುಂಬ ದೊಡ್ಡ ರೀತಿಯಾದಂಥ ಸಮಸ್ಯೆಗಳು ಫ್ಯೂಚರ್ಲಿ ಉದ್ಭವ ಆಗಲ್ಲ. ಸೊ ಆ ಥರ ಉದ್ಭವ ಆಗದೇ ಇರಲಿ